ಬ್ಯಾಕ್ಗ್ರೌಂಡ್ ಚೆನ್ನಾಗಿಲ್ಲ, ಬಟ್ ಲೈಟಿಂಗ್ ಚೆನ್ನಾಗಿತ್ತು ಅಂತ ಇಲ್ಲಿಗೆ ಬಂದೆ. ಸೊ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ, ವೆಲ್ಕಮ್ ಬ್ಯಾಕ್ ಟು ಯುವ ಯೂಟ್ಯೂಬ್ ಚಾನಲ್ ರಾ ಟಾಕ್ಸ್ ವಿತ್ ಚಂದನ್. ಸೊ ಇವತ್ತು ನಮ್ಮ ಹೊಸಕೋಟೆಯಿಂದ ಕಾಲೇಜ್ಗೆ ಹೊರಟೆ. ಸೊ ಯಾಕೆಂದರೆ ನಾನು ರೀಸೆಂಟಾಗಿ ಕಾಲೇಜಿಂದ ಮನೆ ಕಡೆ ಬಂದಿದ್ದೆ, ಹಾಸ್ಟೆಲ್ಗೆ ಹೋಗಿದ್ದೆ. ಸೊ ಈಗ ಮನೆಯಿಂದ ಕಾಲೇಜ್ಗೆ ಹೊರಟೆ. ಸೊ ನಮ್ಮ ಮನೆ ಇರೋದು ಬಂದು ಹೊಸಕೋಟೆಯಲ್ಲಿ. ಸೊ ಹೊಸಕೋಟೆ ಟು ದೊಡ್ಡಬಳ್ಳಾಪುರ ಇವತ್ತು ಹೋಗ್ತಾ ಇದ್ದೀನಿ. ಸೊ ಇವತ್ತಿಂದ ಕಂಟಿನ್ಯೂಸ್ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇವತ್ತಿಂದ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಇರುತ್ತೆ. 1 ಮಂತ್ ಅಪ್ರಾಕ್ಸಿಮೇಟ್ಲಿ 1 ಮಂತ್ ಫೆಸ್ಟ್ ಇರುತ್ತೆ. ಸೊ ಇವತ್ತಿಂದ ಫಸ್ಟ್ ಡೇ. ಇವತ್ತು ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಫಸ್ಟ್ ಡೇ ಏನಪ್ಪ ಅಂದರೆ ವೈಟ್ ಕಲರ್ ವೀಕ್ ಇರುತ್ತೆ ಈ ವೀಕ್ ಪೂರ್ತಿ. ಸೊ ಇವತ್ತಿನ ಕಲರ್ ಏನಂದರೆ ವೈಟು ಇವತ್ತು. ಸೊ ಅದಕ್ಕೆ ಫುಲ್ಲು ವೈಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಕಾಲೇಜ್ ಕಡೆ ಹೋಗೋಣ. ಕಾಲೇಜ್ ಕಡೆ ಇವತ್ತು ಫುಲ್ ಇನ್ಮೇಲಿಂದ ಎವ್ರಿ ಡೇ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ತಾನೇ ಜಸ್ಟ್ ಕಾಲೇಜ್ ಹತ್ರ ಬಂದೆ. ಸೊ ಇನ್ನೂ ಯಾರೂ ಬಂದಿದ್ದಾದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ವ್ಲಾಗ್ ಸ್ಟಾರ್ಟ್ ಮಾಡಿ ಮತ್ತು ಫುಲ್ಲು ಎಲ್ಲರೂ ಮಸ್ತಾಗಿ ರೆಡಿ ಹಾಕ್ಕೊಂಬಂದವ್ರೆ, ಎಲ್ಲ ವೈಟ್ ಡ್ರೆಸ್ ಹಾಕ್ಕೊಂಡು. ನಮ್ಮ ಗಣೇಶ್ ಒಬ್ಬ ಪಾಪ ವೈಟ್ ಡ್ರೆಸ್ ಅಂದ್ಬಿಟ್ಟು ಅದಕ್ಕಂತಾನೆ ಮೀಶೋಲ್ಲಿ ಬುಕ್ ಮಾಡ್ಕೊಂಡ ಮೊನ್ನೆ. ಮಗ ತೋರಿಸಲ್ಲ, ಆಮೇಲೆ ಕ್ಲಾಸಲ್ಲಿ ತೋರಿಸ್ತೀನಿ ಮಗ ಒಂದು. ಅಲ್ಲ, ನಾವೆಲ್ಲ ಬಂದು ಇಲ್ಲಿ ಕುತ್ಕೊಂಡಿದ್ರೆ ಇವ್ನ ಮೇಲೆ ಹೋಗಿ ಕುತ್ಕೊಂಡು ಏನೋ ಮಾಡ್ತಾಯಿದ್ದ ಗೈಸ್. ಇವನು ನೋಡಿ, ವೈಟ್ ಆ್ಯಂಡ್ ವೈಟ್ ಹಾಕೊಂಬ ಅಂದರೆ ಪ್ಯಾಂಟು ವೈಟು, ನಿಕ್ಕರು ವೈಟು, ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕೊಂಬಂದವನೆ. ಶೂಗಳು ವೈಟ್ ಹಾಕೊಂಬಂದವನೆ. ಆ ಕ್ರಾಕ್ಸ್ ನೋಡ್ರಿ, ಹೊಸ ಕ್ರಾಕ್ಸ್. ಇನ್ನೂ ಕ್ಲಾಸ್ಗೆ ಯಾರು ಬಂದಿಲ್ಲ. ಕ್ರಾಕ್ಸ್ ಹೊಸದಲ್ಲ ಅಂದರೆ ಅದು ಸಾವನೆ ಕಡ್ಡಿಯಾಗಿ ಅವನೇ ತೂತಿಕ್ಕೊಬೇಕು ಕ್ರಾಕ್ಸ್ ಅಂತ ಹೇಳೋದಕ್ಕೆ. ಸೊ ಅಂತ ತೊಗೊಂಡವನೆ. ಅಂದರೆ ಕ್ರಾಕ್ಸ್ ಈಗ 1200 ರೂಪಾಯಿ ಅಲ್ವಾ. ಸೊ ಅದಕ್ಕೆ 1200 ರೂಪಾಯಿ ಯಾಕೆ ಒಂದು 200 ರೂಪಾಯಿ ಕಮ್ಮಿ ಕೊಡೋಣ ಅಂತ 200 ರೂಪಾಯಿ ಕಮ್ಮಿ ಕೊಟ್ಟಿರೋದಕ್ಕೆ ನೋಡೋಂಥದ್ದು ಕೊಟ್ಟವ್ರು. 200 ರೂಪಾಯಿ ಅಲ್ಲ, 200 ರೂಪಾಯಿ ಅವು. ಆ ಕ್ರಾಕ್ಸ್ 200 ರೂಪಾಯಿ ಅಂತೆ, ನೋಡ್ಕೊಂಬಿಡ್ರಿ. ಯಾವುದೋ ಶೋಕಿಗೆ ಒಂದು ಬಟ್ ಸಿಕ್ಕ 150 ರೂಪಾಯಿ ಮೊನ್ನೆ ಡೀಲಲ್ಲಿ ಸಿಕ್ಕಿರೋದು. ಡೀಲಲ್ಲ ನೋಡಿ. ನಮ್ಮ ಕಾಲೇಜ್ನ ಫುಲ್ಲು ಸಿಂಗಾರ ಮಾಡಕ್ಕವ್ರೆ. ಆಮೇಲೆ ಹೋಗೋಣ, ಆಮೇಲೆ ಕೆಳಗಡೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಪಲ್ಲವಿ ಇವಳು ಯಾವಾಗೂ ವಿಮಲ್ ಸಿಂಬಲ್ ತೋರಿಸ್ತಾರೆ ಪಲ್ಲವಿ. ನೋಡಿ, ಇವತ್ತು ವೈಟ್ ಅಂದಿದ ತಕ್ಷಣ ಎಲ್ಲರೂ ಮಸ್ತಾಗಿ ರೆಡಿಯಾಗಿ ಅವ್ನು ಏಕಂತ ನೋಡ್ರಿ, ಏಕಂತ ನೀನು ವೀಡಿಯೋ ತೆಗಿತೀನಿ ಅಂತ ಆಚೆ ನಿಂತ್ಕೊಂಡವನೆ. ಅವ್ನು ಮೀಶೋ ಬಾಯ್ ಅಷ್ಟೇ, ಆಚೆ ಅವನೇ. ಇವತ್ತು ನೋಡೋಣ, ಎಲ್ಲ ಹುಡುಗರು ಫುಲ್ಲು ಕೇರಳ ಸ್ಟೈಲ್ ಥರ ರೆಡಿಯಾಗಿರ್ತಾರೆ, ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು. ಚೆಕ್ ಮಾಡೋಣ. ವೈಟ್ ಬ್ಯಾಲೆನ್ಸ್ ವೈಟ್ ಗಾಳಿ ವೈಟ್ ಕಲರ್ ಸೊಪ್ಪಿದೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಕಾಲೇಜ್ ಕ್ಯಾಂಪಸ್ ಕ್ಲೀನಿಂಗ್, ಎಲ್ಲ ಕ್ಲೀನಿಂಗ್ ಅಷ್ಟೇ. ಇವತ್ತು ನಮ್ಮ ಟೀಮ್ದೆ ನಮ್ಮ ಕಾಲೇಜ್ ಇವೆಂಟ್ ಅಂದರೆ ಈ ಎಂಟೈರ್ ಮಂತು ಡೈಲಿ ಇವೆಂಟ್ಸ್ ಮೀಡಿಯಾ ಆ್ಯಂಡ್ ಪಬ್ಲಿಕೇಶನ್ ಟೀಮ್ ನಮ್ಮದೇ. ಆ್ಯಕ್ಚುಲಿ ಇನ್ನೊಬ್ಬ ಮಿಸ್ಸಿಂಗು, ಅವ್ನು ಕ್ಲಾಸ್ ಕೇಳಬೇಕಂತೆ, ಅದಕ್ಕೆ ಕ್ಲಾಸಲ್ಲ ಅವನೇ. ಮತ್ತು ಇನ್ನೊಬ್ಬ ತರುಣ್ ಜಸ್ತರು, ಅವ್ನು ಕೂಡ ಮಿಸ್ಸಿಂಗು. ಎಕ್ಸಾಮ್ ಇದೆ ಇವತ್ತು, ಅವ್ನು ಎಕ್ಸಾಮ್ ಮುಗಿಸ್ಕೊಂಡು ಬರ್ತಾನೆ. ಫುಲ್ಲು ವೈಟ್ ಆ್ಯಂಡ್ ವೈಟ್ ಈರೋಜು ಕಾಲೇಜ್లో ಫಸ್ಟ್ ಸ್ಟಾರ್ಟಿಂಗ್ ದೇವಸ್ಥಾನದ್ದು ಗಣೇಶ ದೇವಸ್ಥಾನ. ಸ್ಟೇಷನ್ ಹಂಗೆ ಹೋಗೋಣ, ನೆಕ್ಸ್ಟ್ ಹಂಗೆ ಹೋಗ್ಬೇಕು. ನಮ್ಮ ಟೀಮೆಲ್ಲ ಬಂತು ನೋಡ್ರಿ. ಸಾದಿಕು ಬಂದ್ಬಿಟ್ಟು ಆಲ್ರೆಡಿ ಇಲ್ಲಿ ಫುಲ್ಲು ವೈಟ್ ಆ್ಯಂಡ್ ವೈಟ್ ಹಾಕೊಂಡು. ನೋಡಿ, ಇವನೇ ಕೂದಲೋಗಿರೋನು. ಇವನಿಗೂ ಅಷ್ಟೇ. ಅದೋಗಿಲ್ಲ ಬಿಡು, ಅದು ಹಿಗ್ಗಿದ್ದು ಆಲ್ರೆಡಿ. ಇವನಿಗೂ ಒಂದು ಅರ್ಧ ಎಕರೆ ಹೋಗೋದು ಪಾಪ. ಕಲಾಮಂದಿರ್ ಕಡೆ ಬಂದೆ. ಕಲಾಮಂದಿರ್ ಹತ್ರ ಪೂಜೆ ಇದೆ ಅಂತೆ. ಸೊ ಪೂಜೆಗಿಂತ ಮುಂಚೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತ ಕಲಾಮಂದಿರ್ ಕಡೆ ಬಂದೆ. ಸೊ ಇಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಅದಾದಮೇಲೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಕ್ಚುಲಿ ರಂಗೋಲಿ ಹಾಕೋ ಹತ್ರ ತೋರಿಸ್ಬೇಕಿತ್ತು, ಆಮೇಲೆ ಹೋಗಿ ತೋರಿಸ್ತೀನಿ. ಕ್ಲಿಪ್ಪಿಂಗ್ ತೊಗೊಂಡು ಆದಮೇಲೆ ಹೋಗೋಣ. ಜಸ್ಟ್ ರೀಚ್ ಔಟ್, ಜಸ್ಟರ್ ವ್ಲಾಗ್ಸು.
ನಮ್ಮ ಸೀನಿಯರು ಬಾಬಿ ಅಣ್ಣ. ಹೇಳಿ ಬಾಬಿ ಅಣ್ಣ. ನೋಡು ಇವನು ಎಕ್ಸಾಮ್ ಐತೆ ಮಧ್ಯಾಹ್ನ, ಎಕ್ಸಾಮ್ ಎಲ್ಲ ಬಿಟ್ಬಿಟ್ಟು ಏನೋ ದೊಡ್ಡ ಫೋಟೋಗ್ರಾಫರ್ ಥರ ಬಾವಿ ನಾವು ಫೋಟೋ ಶೂಟ್ ಮಾಡ್ತಾನೆ ನೋಡ್ರಿ. ನಮ್ಮ ಬದುಕು ಫುಲ್ಲು ಇದೇ ಆಗೋಯ್ತು, ಬಿಸಿಲಲ್ಲಿ ಓಡಾಡ್ತಾ ಇದ್ದೀವಿ. ಇಲ್ಲಿ ಮೇಲೆ ಲಾಂಗ್ ಆ್ಯಂಗಲ್ ಶಾರ್ಟ್ ತೊಗೊಳೋಣ ಅಂತ ಕಾಲೇಜ್ ಮೇಲ್ಗಡೆ ಬಂದ್ವಿ, ಬಿಲ್ಡಿಂಗ್ ಮೇಲೆ. ಪರ್ಮಿಷನ್ ಕೊಟ್ಟಿಲ್ಲ, ಅದು ಪರ್ಮಿಷನ್ ತೊಗೊಂಡ್ಬಂದ್ವಿ. ಸೊ ಈ ಕ್ಲಿಪ್ಪಿಂಗ್ ತೊಗೊಂಡು ಕೆಳಗಡೆ ಹೋಗೋಣ, ಕೆಳಗಡೆ ಹೋಗಿ ನೋಡೋಣ. ಇಲ್ಲಿಂದ ಒಂದು ಸರಿ ಒಂದು ಕ್ಲಿಪ್ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇವ್ರು ನಮ್ಮ ಗೈಡರ್. ಇವರು ಅಲ್ಲಿ ಜಸ್ಟ್ ಇವಾಗ ತಾನೇ ಇದು ಏನಪ್ಪ ವಿಡಿಯೋಗ್ರಫಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ ಅಂತ. ಆಲ್ಮೋಸ್ಟ್ ಎಷ್ಟಾಯ್ತು ಟೈಮು 11:30 ಆಯಿತು. 11:30 ಆದ್ರೂ ತಿಂಡಿ ಮಾಡಿದ್ದಿಲ್ಲ. ಸೊ ತಿಂಡಿ ಮಾಡೋಣ ಅಂತ ಇವನು ಆದಿಮಾನವ. ಇವನು ಕವರ್ಗಳು ಅವೆಲ್ಲ ಅವಶ್ಯಕತೆ ಇಲ್ಲ ನೋಡ್ರಿ. ಅವ್ನು ಲಾಸ್ಟಲ್ಲಿ ಇರೋನು ಜಾಸ್ತಿ ಓವರ್ ಮಾಡ್ತಾನೆ. ಇವತ್ತು ಸಾಯಂಕಾಲ ಒಳಗಡೆ ಬೀಳುತ್ತೆ ಬ್ರಸ್. ಬೆಳಗ್ಗೆಯಿಂದ ಟಿಫನ್ ಕೊಡ್ತೀನಿ, ನಾನೇ ಟಿಫನ್ ಮಾಡಿಲ್ಲ, ಅವ್ನಿಗೆ ಟಿಫನ್ ಕೊಡ್ಸೋಣ. ಇನ್ನು ವಿಡಿಯೋಗ್ರಾಫಿಗೆ ಹೋಗೋಣ, ಟಿಫನ್ ಮಾಡಿಬಿಟ್ಟು ಹೋಗೋಣ ಮತ್ತೆ ಅಲ್ಲಿಗೆ. ಸೊ ಜಸ್ಟ್ ಔಟ್. ಈಗ ನೋಡೋಣ ಒಂದೊಂದು ರಂಗೋಲಿ ಏನು ನೋಡ್ಕೊಂಡು ಹೋಗೋಣ. ಅವಳ ಟೈಮ್ ಲ್ಯಾಪ್ ಸಾಕೋಗ ಅವಳದು ಪಲ್ಲವಿದು. ಆಲ್ರೆಡಿ ಫ್ಲ್ಯಾಶ್ ಮಬ್ಗೆ ಸಾಂಗ್ಸ್ ಹಾಕ್ತಾವ್ರೆ. ಪಲಾವ್ ಆಯ್ತಪ್ಪ. ಒಂದು ಸ್ಪೆಷಲ್ ತೋರಿಸ್ತೀನಿ. ಬಂದೇ ಒಂದೇ ನಿಮಿಷ. ರಂಗೋಲಿಗಳು ಬಿಡಿಸು ಅಂದರೆ ಒಂದು ಸ್ಪೆಷಲ್ ಮಾಡಾರೆ ನಮ್ಮ ಹುಡುಗರು ನೋಡ್ರಿ. ఈరోజు నైట్ బ్లాగ్లో వస్తుంది లేరా పవన్? మీ టీం ఎవర్రా? టీం నిల్చుకొని రాడా? అవరేనా పవనా? టీము పవనా? ఇన్యారు నీవేనా? ರಾಯಲ್ ಮೆಕ್ಕೋ. ಇವನ್ ಚಂದನ್ ಚಿಂತಾಮಣಿ. ಏ ಮೇಘರಾಜ್, ಹಾಯ್ ಹೇಳು ಮೇಘರಾಜ್. ಬ್ಲಾಗ್ಗೆ ಹಾಯ್ ಹೇಳು. ಎಲ್ಲರೂ ಹೆಂಗಿದ್ದೀರಾ? ಇಲ್ಲಿ ನೋಡ್ರಿ, ಇಲ್ಲಿ ಪೂಜೆ ಎಲ್ಲ ಮುಗೀತು. ಆಲ್ಮೋಸ್ಟು ಪೂಜೆ ಮುಗೀತು. ಪೂಜೆವರೆಗೂ ಇಲ್ಲಿ ಯಾರು ಇಷ್ಟು ಜನ ರಶ್ಶೇ ಇರಲಿಲ್ಲ ಇಲ್ಲಿ. ಈಗ ಪ್ರಸಾದ ಇನ್ನೇನು ಸ್ವಲ್ಪ ಹೊತ್ತು ಪ್ರಸಾದ ಕೊಡ್ತಾರೆ ಅಂದಿದ ತಕ್ಷಣ ಪ್ರಸಾದಕ್ಕೆ ಬಂದವನೆ. ಅದ್ರ ಜೊತೆ ಬಾಬಿನೂ ಒಬ್ಬ. ಪೂಜೆಗೆ ಬಂದಿಲ್ಲ, ಪ್ರಸಾದಕ್ಕೆ ಬಂದಿದೆಯಲ್ಲ ಬಾಬಿ. ಅದಕ್ಕೇನಾಯ್ತು ಬರಬೇಡ ಅಂತ ಹಂಗೆ ಓಪನ್ ಆಗಿದ್ದಿರಲಿ, ಅದು ಎಲ್ಲಿದ್ನೋ ಗೊತ್ತಿಲ್ಲ. ಓಡ್ ಬಂದು ಪ್ರಸಾದ ಇಸ್ಕೊಂಡು ವಾಟರ್ ಬಾಟ್ಲ್ ಒಂದು ಕಂಗ್ಲಲ್ಲಿ ಇಟ್ಕೊಂಡು ಅವ್ನು ನೋಡ್ರಿ ಇವ್ನು ಎಂಥವನಂತ. ಹೋಗ್ಬಿಟ್ಟೆ ಅವಳೇ ಚಿಕ್ಕ ಮಗು ಅಂತ ಬಿಟ್ಬಿಟ್ರು. ಇಲ್ಲಾಂದ್ರೆ ಮಾಡ್ತೀನಿ ನಾನು ಈಗ. ಪೂಜೆಗೆ ಮಾತ್ರ ಇಷ್ಟು ಕ್ಯೂ ಇಲ್ಲ, ಪ್ರಸಾದಕ್ಕೆ ಇಷ್ಟು ಕ್ಯೂ. ಸುಮ್ಮನೆ ಕುತ್ಕೊಂಡ್ವಿ. ನೆಕ್ಸ್ಟ್ ಫ್ಲ್ಯಾಶ್ ಮಾಬ್ ಪ್ರೋಗ್ರಾಮ್ ಇದೆ. ಅದಕ್ಕಿಂತ ಮುಂಚೆ ಫಸ್ಟ್ ಇಂಜಿನಿಯರಿಂಗ್ ಅವ್ರನ್ನ ಮಾತ್ರ ಕಳಿಸಿದ್ರು ಇಲ್ಲಿಗೆ. ಅದಾದಮೇಲೆ ಡಿಫ್ರೆಂಟ್ ಡೊಮೈನ್ಸ್ ಡಿಫ್ರೆಂಟ್ ಅಂದರೆ ಯಾರಪ್ಪ ಡಿಪ್ಲೊಮೊ ಅವರು, PUC ಅವರು ಎಲ್ಲ ಬಂದು. ಸೊ ಅಲ್ಲಿಂದ ಇರೋರೆಲ್ಲ ಡಿಪ್ಲೊಮೊ ಅವರು, ಅಲ್ಲಿರೋರೆಲ್ಲ PUC ಅವರು. ಏಕಂತ ಅವಾಗೇ ತೋರಿಸಿದ್ನಲ್ಲ, ಯಾವುದೋ ಹುಡುಗಿ ಜೊತೆ ಕುತ್ಕೊಂಡಿದ್ದ. ಇವಾಗ ಬಂದವನೇ. ನೀವು ಆದರ್ಶನ ಯಾವತ್ತು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸುಬೀರ ಎಲ್ಲ ಮುಗೀತು. ಈವೆಂಟ್ಸ್ ಎಲ್ಲ ಮುಗಿದಾದ್ಮೇಲೆ ಒಂದು ನಿಮಿಷ ಇರೋ. ಈವೆಂಟ್ಸ್ ಎಲ್ಲ ಮುಗಿದಾದ್ಮೇಲೆ ಮತ್ತೆ ಬ್ಯಾಕ್. ಈವೆಂಟ್ಸ್ ಎಲ್ಲ ಮುಗೀತು ಜಸ್ಟ್ ಇವಾಗ ತಾನೇ. ಆಲ್ಮೋಸ್ಟ್ 5 o'clock ಆಯಿತು.
ಸೊ ನಮ್ಮ ಹಾಸ್ಟ್ಲು ದೂರ ಇರೋದ್ರಿಂದ ನಮ್ಮ ಕಾಲೇಜ್ ಹಾಸ್ಟೆಲಲ್ಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಫಾರ್ 15 ಡೇಸ್ ದಸರಾವರೆಗೂ ನಮ್ಮ ಕಾಲೇಜ್ ಹಾಸ್ಟೆಲಲ್ಲೇ ಫುಲ್ ಎಕ್ಸ್ಪ್ಲೋರ್ ಮಾಡೋಣ ಇನ್ಮೇಲೆ ನಮ್ಮ ಕಾಲೇಜ್ ಹಾಸ್ಟೆಲು. ಸೊ ಕಾಲೇಜ್ ಹಾಸ್ಟೆಲಲ್ಲೇ ಇನ್ಮೇಲೆ ಎಲ್ಲ ಫಾರ್ ಜಸ್ಟ್ 15 ಡೇಸ್ ಒಂದ್ಸಲ ನೋಡೋಣ. ಕಾಲೇಜ್ ಹಾಸ್ಟೆಲ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಕೊಂಡೆ, ಸಿಕ್ತು ಎಕ್ಸ್ಪೀರಿಯೆನ್ಸ್ ಅವಕಾಶ. ಈ 8 ಗಂಟೆ ಊಟಕ್ಕೆ ಹೋಗ್ತಾಯಿದ್ದೀವಿ ಈಗ ಹಾಸ್ಟೆಲ್ ಹೋಗಿ ಊಟ ಮುಗಿಸ್ಕೊಂಡು ಸೊ ಅಷ್ಟೇ ಬಂದು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಮತ್ತು ನಮ್ಮ ಕಾಲೇಜ್ ವಿಡಿಯೋ ಸಬ್ಮಿಟ್ ಮಾಡಿ ಅಷ್ಟೇ ಇವತ್ತಿನ ಡೇ ಬ್ಲಾಗ್. ಸಿಗೋಣ ನೆಕ್ಸ್ಟ್ ಡೇ ಬ್ಲಾಗಲ್ಲಿ. ಟುಮಾರೋಸ್ ಬ್ಲಾಗ್. ಬೈ.